स्माइल प्लीज। इधर देख। नहीं, यूट्यूब में जाएगा। ये है यूट्यूब में, उसको पैसा भी आना चालू हो गया। हाँ वो है ना, यूट्यूब में है। टाई का निकल, टाई का कर दीजिए। 350 देंगे। मांगना सस्ता है, सस्ता। ಹೀಗೆ ರೆಡಿ ಮಾಡ್ತಿದ್ದೀನಿ। ಕಾಳು ಮೆಣಸು ಮತ್ತು ಮೆಣಸು ಹಾಕಿದ್ದೀನಿ, ಕಾಳು ಮೆಣಸು ಮತ್ತು ಮೆಣಸು ಎರಡೂ ಹಾಕಿದ್ದೀನಿ। ಈಗ ಮಸಾಲೆ ಎಲ್ಲ ಫ್ರೈ ಮಾಡುವ। ಸ್ವಲ್ಪ ಕಾಳು ಮೆಣಸು ಹಾಕಿದ್ದೀನಿ, ಸ್ವಲ್ಪ ಮೆಣಸು ಕೂಡ ಹಾಕಿದ್ದೀನಿ। ಈಗ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತ್ಯ। ನಾನು ನನ್ನ ಇದರಲ್ಲಿ ನಾನು ಮಾಡ್ತೀನಿ। ಒಬ್ಬರೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ತಾರೆ, ನಾವು ಮಾಡುವ ಸ್ಟೈಲನ್ನು ನಾವು ಮಾಡೋದು, ನಮ್ಮ ಸ್ಟೈಲ್ ನಮಗೂ ಇಷ್ಟ ಆಗುತ್ತೆ। ಇಲ್ಲಿ ನಾನು ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ, ನಾನು ಕೊತ್ತಂಬರಿ ಜಾಸ್ತಿ ಹಾಕೋದು। ಸ್ವಲ್ಪ ಜೀರಿಗೆ, ಸ್ವಲ್ಪವು ಹಾಗೆಯೇ ಎಲ್ಲ ಸಾಮಾನು ಹಾಕ್ತೀನಿ। ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಓವ ಅಂತಾರೆ, ಒಂದು 4-5 ಮೆಂತೆ। ನಾನು ಮಾಡುವ ಇದು ಫಿಶ್ ಕರಿ, ಯಾರು ಹೇಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ। ನನ್ನ ಫಿಶ್ ಕರಿ ನಾನು ಹೀಗೇ ಮಾಡೋದು। ಇಲ್ಲಿ ಕಾಳು ಮೆಣಸು ಮತ್ತು ಗಿಡ್ಡ ಮೆಣಸು ಒಂದು 5-6, ಉದ್ದ ಮೆಣಸು ಒಂದು 5-15 ಹಾಕಿ ಫ್ರೈ ಮಾಡಿಟ್ಟಿದ್ದೀನಿ। ಇಲ್ಲಿ ಇದನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ। ಒಂದು 6-7 ಎಸಳು ಬೆಳ್ಳುಳ್ಳಿ, ಅರ್ಧ ತುಂಡು ಈರುಳ್ಳಿ ಹಾಕಿ ಫ್ರೈ ಮಾಡುವ। ಇದು ಸಾಕು, ಈರುಳ್ಳಿ ಫ್ರೈ ಆಗಬೇಕಂತೇನಿಲ್ಲ, ಆಯಿತು। ಹೆಚ್ಚು ಕರ್ಚಿದ್ರೆ ಇದು ಟೇಸ್ಟಿ ಹೋಗುತ್ತೆ। ಎಲ್ಲ ಮಸಾಲೆ ರೆಡಿ ಆಯ್ತು ನೋಡಿ। ಒಂದು ಲಿಂಬೆ ಗಾತ್ರದ ಹುಳಿಯನ್ನು ಹಾಕಿದ್ದೀನಿ, ಹಾಗೆ ಹುಣಸೆ ಹುಳಿ, ಹಾಗೆ ತೆಂಗಿನ ತುರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಾಕಿ ಗ್ರೈಂಡ್ ಮಾಡುವ। ಈಗ ಪುಳಿ ಮುಂಚಿ ಮಾಡೋದು ಬೇಡ, ಪುಳಿ ಮುಂಚಿ ಮಾಡಿದರೆ ಇದು ಹೀಟ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ। ಈಗ ಇದನ್ನು ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ। ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಇನ್ನು ಇದನ್ನು ಗ್ರೈಂಡ್ ಮಾಡುವ। ಅದಕ್ಕೆ ಹಲ್ದಿ ಹಾಕಲಿಲ್ಲ, ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ। ಮತ್ತು ಬಟ್ಟೆ ಒಗಿಬೇಕು, ಕೆಲವು ಕೆಲಸ ಇದೆ, ಗ್ರೈಂಡ್ ಮಾಡಿ ನೆಲ ಒರೆಸಿ ಬಟ್ಟೆ ಒಗೆದು ಎಲ್ಲ ಕೆಲಸ ಆಗಬೇಕು ಇನ್ನು। ಎಷ್ಟು ಬೇಗ 6 ಗಂಟೆಗೆ ಇದ್ರೂ ಕೂಡ, ನನ್ನ ರೆಡಿ ಆದ್ರೂ ಕೂಡ, ನನ್ನ ಹಸ್ಬೆಂಡ್ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು 9 ಗಂಟೆಗೆ, ಅವ್ರಿಗೆ 8:50ಕ್ಕೆ ಸ್ಕೂಲಲ್ಲಿ ಇರಬೇಕು, ಆದರೂ ಕೂಡ ಅವ್ರು ಬಿಡುವುದೇ ಇಲ್ಲ। ನಮಗೆ ತುಂಬಾನೇ ಬೇಜಾರಾಗುತ್ತೆ ಆ ರೀತಿ ಎಲ್ಲ ಇದ್ದಾಗ। ಯಾಕಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಟೈಮಿಗೆ ಸರಿಯಾಗಿ ಬಿಟ್ರೇನೆ ಅವರಿಗೆ ಒಂದು ಟೈಮ್ ಇದ್ದು ಮಹತ್ವ ಗೊತ್ತಾಗುತ್ತೆ, ಅದು ಬಿಟ್ಟು ಟೈಮಿಗೆ ಇದು ಮಾಡೋದಿಲ್ಲ ಅವರು। ಮೀನು ಸಾರು ಮಾಡುವ, ಮಾಡ್ಕೊಂಡು ಬರ್ತೀನಿ। ಬಟ್ಟೆ
ಬಟ್ಟೆಯ ರಾಶಿ ಒಗ್ದಾಗಿದೆ. ಇನ್ನು ಸ್ವಲ್ಪ ಇದು ಮಾಡಿದ್ದೀನಿ, ಸ್ವಲ್ಪ ಮೀನಿದ್ದು ಸಾರು ಮಾಡಿ ಹೋಗು ಅಂತ ಬಂದೆ. ಒಗ್ದು ಆಗಿದೆ, ನೆಲ ಎಲ್ಲ ಒರೆಸಾಗಿದೆ. ಇಷ್ಟೊತ್ತು ಒಂದು ರಿಮೋಟಿಗೋಸ್ಕರ ನಾನು ಇದು ಮಾಡಿದೆ. ರಿಮೋಟೇ ಸಿಗ್ತಿಲ್ಲ, ಮಗ ಎಲ್ಲಿ ಇಟ್ಟಿದ್ದಾನಂತಲೇ ಗೊತ್ತಿಲ್ಲ. ಮಕ್ಕಳು ಅವನ ತೆಗ್ದಿಟ್ಟು ಇರ್ತಾನೆ, ಯಾವಾಗಲೂ ತೆಗ್ದಿಟ್ಟರು ಸಿಗ್ತಿಲ್ಲ. ಬ್ಯಾಗಲ್ಲೇ ತಗೊಂಡೋಗಿದ್ದೇನೆ ಅಂತ ನಂಗೆ ಎಂಥ ಮಕ್ಕಳು ಅಂತಲೇ ಗೊತ್ತಾಗಲ್ಲ. ಈಗ ನೋಡಿ ಮೀನಿಗೆ ಒಂದು ಇಟ್ಟಿದ್ದೀನಿ ಪ್ಯಾನ್. ನೋಡಿ ಇಷ್ಟು ಸಾಕು, ಹೆಚ್ಚು ಫ್ರೈ ಆಗಿರ್ಬೇಕಂತೇನಿಲ್ಲ, ಮತ್ತು ಮಸಾಲೆ ಫ್ರೈ ಆಗಬೇಕಂತೇನಿಲ್ಲ. ಮಸಾಲೆಯನ್ನು ನಾನು ಆಲ್ರೆಡಿ ಫ್ರೈ ಮಾಡಿ ಹಾಕಿದ್ದು, ಸ್ವಲ್ಪ ದಪ್ಪನೆ ಮಾಡಬೇಕಂತ. ಫುಲ್ಲು ನೀರು ಬೇಡ, ಸ್ವಲ್ಪ ಗಟ್ಟಿ ಇರಲಿ, ಕುದಿ ಬರಲಿ. ಸ್ವಲ್ಪ ಉಪ್ಪು ಹಾಕಿ ಕುದೀಲಿಕ್ಕೆ ಬಿಡುವ. ಆಲ್ರೆಡಿ ಮೀನನ್ನು ನಾನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೆಶ್ ಇದೆ ನೋಡಿ. ಹೀಗೆ ಇದ್ದರೆ ಮೀನು ಫ್ರೆಶ್ ಇದೆ ಅಂತ ಲೆಕ್ಕ. ಕೆಂಪು ಕೆಂಪು ಇದೆ ನೋಡಿ, ಹಾಗಿರಬೇಕು, ರಕ್ತ ಇರಬೇಕು, ಆವಾಗಲೇ ಮೀನು ಫ್ರೆಶ್. ಈಗ ಇದು ಇಷ್ಟು ಗಟ್ಟಿ ಬೇಕು ನನಗೆ. ಇದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಇದು ಮಾಡುವ. ಸ್ವಲ್ಪ ಉಪ್ಪು ಹಾಕುವ ಇದಕ್ಕೆ. ನೋಡಿ ಮೀನು ಸಾರಿದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮೀನು ಚೆನ್ನಾಗಿದ್ದರೆ ಸಾರು ಕೂಡ ಸರಿಯಾಗಿರುತ್ತೆ. ಮೀನು ಸರಿಯಾಗಿಲ್ಲ ಅಂದರೆ ಮಾಡಿದ್ದ ನಾವು ಸಾರು ಕೂಡ ಸರಿಯಾಗಿರಲ್ಲ, ಅದು ಸತ್ಯ. ನಾವು ಒಂದು ತಿಳ್ಕೋಬೇಕು, ಮೀನು ಕರೆಕ್ಟ್ ಇದ್ದರೆ ಪಲ್ಯನೂ ಸರಿಯಾಗಿರುತ್ತೆ ಅಂತ. ಕೆಲವೊಂದು ಸತಿ ಚೆನ್ನಾಗಾಗುತ್ತೆ, ಕೆಲವೊಂದು ಸತಿ ಚೆನ್ನಾಗಾಗಲ್ಲ. ಯಾಕಂದರೆ ಮೀನೇ ಕರೆಕ್ಟ್ ಇಲ್ಲ ಅಂದರೆ ಸಾರು ಚೆನ್ನಾಗಿ ಹೇಗೆ ಆಗೋದಲ್ವಾ. ಇನ್ನೊಂದು ಕುದಿ ಬಂದು ಇದು ಮಾಡ್ತೀನಿ. ಇಲ್ಲೆಲ್ಲ ನೆಲ ಒರೆಸಿ ಆಯಿತು. ರೈಸ್ಗೆ ಇಟ್ಟಿದ್ದೀನಿ, ಒಂದು ಕುದಿ ಬಂದಿದೆ, ಇನ್ನೊಂದು ಕುದಿ ಬರಿಸಬೇಕು. ಸ್ನಾನ ಮಾಡ್ಕೊಂಡು ಬರ್ತೀನಿ, ಮತ್ತೆ ಸಿಗ್ತೀನಿ. ಎಲ್ಲ ಕೆಲಸ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಮಗ ಒಂದು ರಿಮೋಟ್ ಒಂದು ಎಲ್ಲಿ ಇಟ್ಟಿದ್ದಾನಂತಾನೆ ಗೊತ್ತಿಲ್ಲ. ಹುಡುಕಿ 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 ನಾನೇ ಸೋತು ಹೋದ್ವಿ. ಏನು ಮಾಡಲಿಕ್ಕಾಗಲ್ಲ. ಸೋತು ಸುಣ್ಣ ಅದೇ ಅಂತಾರಲ್ವ, ಹಾಗೆ ಅದು ಹೋದೆ ನಾನು. ಇಲ್ಲಿ ಹೊಡ್ಕೋದೆ ಅಂತಲೇ ಗೊತ್ತಾಗೋದಿಲ್ಲ. ಈ ನನ್ನ ಮಗ ಎಲ್ಲಿ ಇಡ್ತಾನಂತಲೇ ಗೊತ್ತಾಗಲ್ಲ. ಹಾಗೆ ಒಂದು ಸೀರಿಯಲ್ ನೋಡಬೇಕಿತ್ತು, ನಿನ್ನೆ ನೋಡ್ಲಿಕ್ಕೆ ಅಂತ ಬಿಟ್ಟಿಲ್ಲ ಮಕ್ಕಳು. ಇವತ್ತಾದ್ರೂ ಅಂತ ನೋಡುವ ಅಂತ ಒಂದು ರಿಮೋಟನ್ನು ಹುಡುಕಿದೆ. ಈ ಮಗ ಎಲ್ಲಿ ಯಾವ ಕಡೆ ಇಟ್ಟಿದ್ದಾನೆ ಅಂತಲೇ ಗೊತ್ತಿಲ್ಲ. ನೋಡಬೇಕು ಯಾವ ಕಡೆ ಇಟ್ಟಿದ್ದಾನೆ, ಎಲ್ಲಿ ಇಟ್ಟಿದ್ದಾನೆ ಅಂತ ನೋಡ್ತೀನಿ. ಮೀನು ಸಾರೆಲ್ಲ ಆಯಿತು. ನನ್ನ ಇವಾಗದ ರೂಟೀನ ಇಲ್ಲಿಗೆ ಕೆಲಸ ಸ್ವಲ್ಪ ಮುಗಿಯಿತು. ಇನ್ನೊಂದು ರೈಸ್ ಆಗ್ತಾ ಉಂಟು. ಮೀನು ಸಾರಂತೂ ನೋಡಿ ಸೂಪರ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಮೀನು ಸಾರು ರುಚಿಯಾಗಿದೆ. ಮೀನು ಸರಿ ಇದ್ದರೆ ಮೀನು ಸಾರು ಸರಿಯಾಗಿರುತ್ತೆ. ನನ್ನ ಯಜಮಾನರಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಅಡಿಗೆ. ನಾನು ಕೂಡ ಇವಾಗ ಎಲ್ಲ ಅಡಿಗೆ ಮಾಡ್ತೀನಿ. ನಾನು ಅದರಲ್ಲಿ ಏನಿಲ್ಲ, ಎರಡು ಮಾತೇ ಇಲ್ಲ, ಎಲ್ಲ ಅಡಿಗೆನೂ ಮಾಡ್ತೀನಿ ನಾನೀಗ. ಅದರಲ್ಲಿ ಏನಿದೆ, ಕಲಿಬೇಕು ಅಷ್ಟೇ. ನಮಗೆ ಏಜು ನಿಲ್ತದೆ ಇಲ್ಲ, ಕಲಿತೀನಿ. ಈಗ ಕಲಿತು ಬರುತ್ತೆ. ಈಗ ಸ್ವಲ್ಪ ಕೂರುವ, ರಿಮೋಟ್ ಸಿಗಲ್ಲ. ಮಗ ಬಂದ ಮೇಲೇ ಗೊತ್ತಾಗುತ್ತೆ ರಿಮೋಟ್ ಯಾವಾಗ ಸಿಗುವುದಂತ. ನೋಡ್ಬೇಕಿನ್ನು, ಸಿಕ್ಕಿದ್ರೆ ಸಿಕ್ತೆ, ಇಲ್ಲಾಂದರೆ ಹೊಸ್ತು ತರಬೇಕು. ಮತ್ತೆ ಸಿಕ್ತೆ, ಅಟ್ಲೀಸ್ಟ್ ರಿಮೋಟ್ ಸಿಕ್ತು. ರಿಮೋಟ್ ಪಕ್ಕದ ಮನೆಯಲ್ಲಿ ಇಟ್ಟದಂತೆ ಹೋಗಿ ಮಕ್ಕಳು. ಹೀಗೆಲ್ಲ ಇರ್ತಾವ ಮಕ್ಕಳು. ದೇವರೇ ಎಂಥದೋ ಪಕ್ಕದ ಮನೆ ಎದುರುಗಡೆ ಮನೆಯಲ್ಲಿ ಇಟ್ಟದು. ನೋಡಿ ಮೀನು, ಹಾಗೆ ಇಲ್ಲಿ ನೋಡಿ ಫ್ರೈ, ಇಲ್ಲಿ ಕೂಡ ಫ್ರೈ. ಮೀನು ಫ್ರೈ ಎಲ್ಲ ಆಯಿತು. ಈಗ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ನೋಡಿ ಎಷ್ಟು ಗಂಧ ಇದೆ ನೋಡಿ. ಎಲ್ಲನೂ ಕ್ಲೀನ್ ಮಾಡಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನೋಡಿ ಒಂದು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕಳಕಳಿಯಿಂದ ಬೇಡ್ಕೊಳ್ತೀನಿ.
ಎಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನೇ ರೀಚ್ ಆಗ್ತಿಲ್ವೋ ಏನು ಎಲ್ಲರಿಗೂ, ಪ್ಲೀಸ್ ಎಲ್ಲರ ಸಪೋರ್ಟು ಇರಲಿ ಅಂತ ನಾನು ನಿಮ್ಮ ಹತ್ರ ಬೇಡ್ತೀನಿ. ಸಪೋರ್ಟ್ ಮುಖ್ಯ. ನಾವು ಪ್ರಯತ್ನ ಪಡ್ತಿದ್ವಿ, ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಫಸ್ಟ್ ಸ್ಯಾಲ್ರಿ ಆದರೂ ಕೈಯಲ್ಲಿ ಹಿಡಿಬೇಕನ್ನೋ ಆಸೆ ಇದೆ. ಇಲ್ಲಾಂದರೆ ಪರವಾಗಿಲ್ಲ, ನನಗೆ ಫಸ್ಟ್ ಸ್ಯಾಲ್ರಿ ಮತ್ತು ನಾನು ಯೂಟ್ಯೂಬನ್ನು ಸ್ಕಿಪ್ ಮಾಡಬೇಕಂತ ಇದ್ದೀನಿ. 1 ವರ್ಷ ಕಾಯ್ತೀನಿ, ಒಳ್ಳೆಯದಾದರೆ ಆಗುತ್ತೆ, ಇಲ್ಲಾಂದರೆ ಯೂಟ್ಯೂಬ್ ನಾನು ಸ್ಕಿಪ್ ಮಾಡ್ತೀನಿ. ಯಾಕಂದರೆ ನಾವು ಪ್ರಯತ್ನ ಪಟ್ಟಿದ್ದಕ್ಕೆ ಯಾವತ್ತೂ ನಮಗೆ ಬೆಲೆ ಇದೇ ಬರಲಿಲ್ಲ ಅಂದರೆ ನಾವು ಅದನ್ನು ಇದು ಮಾಡಲೇಬೇಕಲ್ವ, ಅದಕ್ಕೆ ಸ್ಕಿಪ್ ಮಾಡ್ತೀನಿ. ಇನ್ನು ನೋಡಿ ಬಂದರು, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.